ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ವೀಡಿಯೋ ಮಾಡ್ತಾ ಇದ್ದೀನಿ, ಒಂದು ಮಿನಿ ಬ್ಲಾಗ್ ಮಾಡೋಣ ಅಂತ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಹಸ್ಬೆಂಡ್ ಕಸಿನ್ ಒಬ್ಬರು ಕರೆದಿದ್ದು ಇದೆ ಆದಿಚುಂಚನಗಿರಿಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ನನ್ನ ನಾದಿನಿ ಹಸ್ಬೆಂಡು. ಸೊ ನನ್ನ ಹಸ್ಬೆಂಡು ಕಾರ್ ಓಡಿಸ್ತಾ ಇದ್ದೆ, ಸೊ ಅದರಿಂದ ಅವ್ರಿಗೆ ಅಷ್ಟು ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಮಕ್ಕಳೆಲ್ಲ ಸೇರಿ ಹೋಗ್ತಾ ಇದ್ವಿ. ಅವರು ಹೀಗೆ ಅವ್ರದ್ದು ನಾನ್ ವೆಜ್ ಊಟಕ್ಕೆಲ್ಲ ಕರೆದಿದ್ದು ಮರಿ ಹೊಡಿತಿದ್ರು. ಸೊ ನಾವು ಹೋಗಿಲ್ಲ ಟೆಂಪಲ್ಗೆ. ನಾನಿದು ಸೆಕೆಂಡ್ ಟೈಮ್ ಬರ್ತಾ ಇರೋದು ಟೆಂಪಲ್ಗೆ. ಸೊ ತುಂಬ ಚೆನ್ನಾಗಿತ್ತು ಟೆಂಪಲ್ಲು. ಸೊ ಇಲ್ಲಿಂದ ಮೈಸೂರಿಂದ 90 ಕಿಲೋಮೀಟರ್ಸ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಬಟ್ ಹೆವಿ ಬಿಸಿಲು. ಈ ಬಿಸಿಲಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗ್ತೀನಿ ಅಂದರೆ ಸ್ವಲ್ಪ ಕಷ್ಟನೇ. ಬಟ್ ಆದರೆ ಅವರೆಲ್ಲ ಒಂದು ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ ಅಂತ ನಾನು ಇನ್ನೇನು ಇರುತ್ತೆ, ಮಕ್ಕಳಿಗೋಸ್ಕರ ಅಂತಲೇ ಹೋಗಬೇಕು. ಸೊ ಇದು ಎಂಟ್ರೆನ್ಸ್ ಆದಿಚುಂಚನಗಿರಿ. ಸೊ ಎಂಟ್ರೆನ್ಸಲ್ಲಿ ಹೋದ್ವಿ. ಸ್ವಲ್ಪ ರಶ್ಶು ಅಷ್ಟಿರಲಿಲ್ಲ. ಆಚೆ ಕಡೆ ತುಂಬ ಜನ ಇತ್ತು, ಬಟ್ ಒಳಗಡೆ ಅಷ್ಟು ರಶ್ ಇರಲಿಲ್ಲ. ದರ್ಶನ ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ವ್ಯಾನಲ್ಲಿ ಹೋಗಿದ್ದು, ಕಂಫರ್ಟಾಗಿ ಹೋಗೋದು ಅಂದ್ಬಿಟ್ಟು. ಸೊ ಇದು ಫಸ್ಟ್ ಸ್ಟಾರ್ಟಿಂಗು ಸುಮಾರು ಮೆಟ್ಟಿಲಿದೆ. ಬಿಸಿಲಲ್ಲಿ ಹೆಂಗೆ ಅಂದರೆ ಹೊತ್ಕೊಂಡು ಹೋಗೋಕ್ಕೆ ತುಂಬ ಕಷ್ಟ ಆಯಿತು. ಬಿಸಿಲಲ್ಲಿ ಹೆಂಗೋ ಹೊತ್ಕೊಂಡು ಹೋದ್ವಿ. ಕಾಲೆಲ್ಲ ಸುಡ್ತಾ ಇತ್ತು. ಸೊ ಒಳಗಡೆ ನನಗೆ ಕೆಲವೊಂದು ಕಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟರು, ಕೆಲವೊಂದು ಕಡೆ ವೀಡಿಯೋ ಮಾಡೋಕ್ಕಿರಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೋಣ ಅಂತ ಅನ್ನಿಸ್ತು. ಸೊ ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ಇಲ್ಲಿ ಮ್ಯಾಟ್ ಬೇರೆ ಹಾಕಿದ್ರು, ಅದರಿಂದ ಅಷ್ಟು ಕಾಲು ಸಿಗಲಿಲ್ಲ. ನೀವೇ ನೋಡ್ತಿರ್ಬೋದು ಜನಗಳು ಎಷ್ಟಿದ್ದಾರೆ ಅಂತ. ಸೊ ಹೀಗೆ ಬಂದ್ವಿ. ಇದು ಒಳಗಡೆ ಎಂಟ್ರೆನ್ಸು, ದೇವಸ್ಥಾನ ಒಳಗಡೆ. ಸೊ ಒಳಗಡೆ ತುಂಬಾ ಚೆನ್ನಾಗಿತ್ತು, ಕಾಮಾಗಿ. ನಾವು ಒಂದು ಮಕ್ಕಳಾಗಿರ್ಬೋದು, ಒಂದು ಫ್ಯಾಮಿಲಿ ಆಗಿರ್ಬೋದು, ವಯಸ್ಸಾದವ್ರನ್ನೂ ಕರ್ಕೊಂಡೋದ್ರೆ ಅವ್ರಿಗೂ ಒಂಥರ ಖುಷಿ ಅನಿಸುತ್ತೆ. ಫಸ್ಟು ನಮಗೆ ಸಿಕ್ಕಿದ್ದೆ ವಿಘ್ನೇಶ್ವರ. ಸೊ ಅವ್ರ ದರ್ಶನ ಆಯಿತು. ಮುಂದೆ ಹೋಗ್ತಾ ಸುಮಾರು ದೇವ್ರುಗಳನ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ಒಂದು ಕಲ್ಲಾಗಿರ್ಬೋದು, ನಾವು ನಮ್ಮ ಕಿತ್ತನೆ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸೊ ಹಾಗೆ ಒಳಗಡೆ ಹೋದ್ವಿ. ಒಳಗಡೆ ಹೋದ್ಮೇಲೆ ಅಷ್ಟು ಒಳಗಡೆ ರಶ್ ಇರಲಿಲ್ಲ. ಸೊ ಬೇಗ ಕಳಿಸ್ತಾ ಇದ್ರು. ನಾವು 1 ಗಂಟೆ ಆಗೋಗಿತ್ತು ಬರೋಷ್ಟರಲ್ಲಿ. 2.5 hours ಜರ್ನಿ ಬೇಕಾಗುತ್ತೆ ಬರೋಕ್ಕೆ. ನಾವು ಹೊರಟಿದ್ದು 11:30 ಏನೋ. ಸೊ ನಾವೆಲ್ಲ ಮುಗಿಸ್ಕೊಂಡು ಹೀಗೆ ಹೋಗಿದ್ವಿ ದರ್ಶನ ಮಾಡೋಕ್ಕೆ. ಸೊ ಒಂದು ಫ್ಯಾಮಿಲಿ ಜೊತೆ ಹೋದರೆ ಒಂಥರ ಹ್ಯಾಪಿ ಆಗಿರುತ್ತೆ. ಸೊ ನನಗೆ ಅಂತೂ ತುಂಬ ಖುಷಿಯಾಗಿತ್ತು. ಸೊ ಹೀಗೆ ಒಳಗಡೆ ಬಂದ್ವಿ. ಸೊ ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ನೀವೇ ನೋಡ್ಬೋದು. ಅಲ್ಲಿ CCTV ಕ್ಯಾಮ್ರಾ ಬೇರೆ ಹಾಕಿದ್ದಾರೆ ಟಿವಿಲಿ. ನಾವು ದೇವ್ರ ದರ್ಶನ ಅಲ್ಲಿಂದ ಕರೆಕ್ಟಾಗಿ ನುಗ್ಲಾಗುತ್ತೆ. ಸೊ ನೆಕ್ಸ್ಟ್ ಒಳಗಡೆ ಹೋಗಿ ದರ್ಶನ ಮಾಡಿದ್ವಿ.